ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಪ್ಲಾಂಟೇಷನ್ನು 20 ದಿವಸ ಆಗಿ 21ನೇ ದಿವಸ ಇದು ಇವತ್ತು. ಸೊ ನಾನು ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಸೆಕೆಂಡ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಗಿಡ ನೋಡ್ತಾ ಇರ್ಬೋದು, ಎಲ್ಲ ಲಾಕ್ ಎಲ್ಲ ಹೊಡಿತಾ ಇದೆ. ಸೊ ಅದು ಡೆವಲಪ್ಮೆಂಟ್ಗೆ ಮತ್ತು ಲಾಕ್ ಎಲ್ಲ ಕ್ಲೀನಾಗಿ ಬರೋದಕ್ಕೆ ನಾನು ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀನಿ. ಮತ್ತು ಈ ಟೈಮಲ್ಲಿ ನಮಗೆ ಹಸಿರು ಸೊಳ್ಳೆ ಇದ್ದೇ ಇರುತ್ತೆ ಗಿಡದಲ್ಲಿ. ಯಾವುದೇ ಗಿಡ ಆಗಲಿ ಹಸಿರು ಸೊಳ್ಳೆ ಕಾಮನ್ನಾಗೇ ಇರುತ್ತದು. ಸೊ ಅವನ್ನೆಲ್ಲ ತಡೆಗಟ್ಟೋಕ್ಕೋಸ್ಕರ ನಾನಿವತ್ತು ಸ್ಪ್ರೇ ಮಾಡ್ತಾಯಿದ್ದೀನಿ. ಮತ್ತು ಮೇಯ್ನು ಡೆವಲಪ್ಮೆಂಟು, ನಮಗೆ ಲಾಕೆಲ್ಲ ಚೆನ್ನಾಗಿ ಹೊಡಿಬೇಕಾಗಿರುತ್ತೆ. ಸೊ ಅದಕ್ಕೆ ಡೆವಲಪ್ಮೆಂಟ್ಗೆ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ದಂಗೆ ಇದುವರೆಗೂ ನಾನು ಮಾಡಿರುವಂಥ ವೀಡಿಯೋಸ್ ಬಂದು 2 ಸ್ಪ್ರೇದಾಗಿದೆ. ಅಂದರೆ ಇದು 2ನೇ ಸ್ಪ್ರೇ. ಒಂದು ಆಲ್ರೆಡಿ ಸ್ಪ್ರೇ ಆಗಿದೆ, ಅದು ಏನೋ ರೆಡ್ ಎಮ್ ಎಲ್ ಗೋಲ್ಡು, ಅಕ್ಟ್ರಾ ಮತ್ತು ಅಬಾಸ್, ಇನ್ನು 3 ಮತ್ತು 2 ಡ್ರಿಂಚಿಂಗ್ ಆಗಿದೆ. 2 ಡ್ರಿಂಚಿಂಗ್ದು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡ್ಕೋಬೋದು, ಅದನ್ನ ಹಾಕಿರ್ತೀನಿ. ಸೊ ಇವಾಗ ನಾನು ಮಾಡ್ತಾ ಇರೋದು 2ನೇ ಸ್ಪ್ರೇ. ಇದು 2ನೇ ಸ್ಪ್ರೇ ಯಾವ್ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗಿಡ ನೋಡ್ಬೋದು ನೀವು, ಎಲ್ಲ ಹೆಲ್ತಿಯಾಗಿದೆ, ಏನೂ ತೊಂದರೆಗಳೇನಿಲ್ಲ. ನಮಗೇನು ರಂಗೋಲಿ ಇತ್ತು, ನಾನು ಅಬಾಸಿ ನೋಡ್ದು ಅದನ್ನ ಕಂಟ್ರೋಲ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಏನಿಲ್ಲ. ನಮ್ಮ ಮಾಮೂಲಿ ತಗೊಂಥದ್ದೇ ಈ ವೈಟ್ ಫ್ಲೈ, ಹಸಿರು ಸೊಳ್ಳೆ ಇಂಥವೆಲ್ಲ ಕಾಮನ್ನಾಗಿ ಇದ್ದೇ ಇರುತ್ತೆ. ಅದು ನಾವು ಪ್ರತಿ ಸಾರಿ ಸ್ಪ್ರೇ ಮಾಡಿ ನೋಡಿ ಯಾವ ಥರ ಹೇಳ್ತಾ ಇದ್ದಾವೋ ನೀವು ನೋಡ್ತಾ ಇರ್ಬೋದು. ಅಂದರೆ ಫೋನಲ್ಲಿ ಸರಿಯಾಗಿ ಕಾಣಿಸಲ್ಲ ಕ್ಲಾರಿಟಿಯಾಗಿ, ಬಟ್ ತೋರಿಸಿ ಇದ್ರ ಮೇಲೆ ಇರ್ತವೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ಫೋಕಸ್ ಆಗಲ್ಲ ಅದು. ಸೊ ಇರ್ತವೆ, ಅದು ಸರಿಯಾಗಿ ಕಾಣಿಸಲ್ಲ. ಸೊ ಅದರಿಂದ ಇದಿಷ್ಟು ಸ್ನೇಹಿತರೆ. ಮತ್ತು ಸ್ಪ್ರೇ ಯಾವುದಪ್ಪ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಮೇಯ್ನ್ ನೋಡಿ, ನಮಗಿಲ್ಲಿ ನಾವು ಇಷ್ಟೆಲ್ಲ ಸ್ಪ್ರೇ ಮಾಡಿ ಡ್ರಿಂಚಿಂಗ್ ಮಾಡಿಯೂ ಸಹ ನಮ್ಗೆ ಆಲ್ರೆಡಿ ನೋಡಿ ಇಲ್ಲೊಂದು ವೈರಸ್ ಗಿಡ ಕಾಣಿಸ್ಕೊಂಡಿದೆ. ಸೊ ನೀವು ನೋಡ್ತಾ ಇರ್ಬೋದು, ಅದು ಗ್ರೋತ್ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ಎಲೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಈ ಥರ ಗಿಡಗಳನ್ನ ದಯವಿಟ್ಟು ನಾವು ತೋಟದಲ್ಲಿ ಬಿಡಲೇಬಾರ್ದು. ಕಿತ್ತು ದೂರ ಎಸೆಯುವಂಥದ್ದು, ಇಲ್ಲ ಸುಟ್ಟಾಕುವಂಥದ್ದು, ಒಣಗೋದ್ಮೇಲೆ ಈ ಥರ ಮಾಡಬೇಕು. ನಾವು ಬಿಟ್ಟಷ್ಟು ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಒಂದರಿಂದ ಇನ್ನೊಂದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಬಿಟ್ಟಷ್ಟು. ನಾವು ಅದನ್ನ ಆದಷ್ಟು ಕಿತ್ತು ಅವಾಯ್ಡ್ ಮಾಡಿದರೆ ಭಾರಿ ಒಳ್ಳೆಯದು. ಮತ್ತು ಮಿಕ್ಕಿದ ಗಿಡಗಳಿಗೆ ನಮ್ಗೆ ಬರೋದಿಲ್ಲ, ಆ ಥರ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಆಲ್ರೆಡಿ ಕಿತ್ತಿದ್ದೆ. ಸೊ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಬಿಟ್ಟಿದ್ದೆ. ಅದರಿಂದ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು. ಸೊ ಇದಿಷ್ಟು ಸ್ನೇಹಿತರೆ. ಮತ್ತು ನಾನು ಯಾವ ಸ್ಪ್ರೇ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಸೊ ನಾನೇನೇನು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡ್ಬೋದು ಸ್ನೇಹಿತರೆ. ಇದು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಡೈಫೆನ್ಥುರಾನ್ 50%. ಡೈಫೆನ್ಥುರಾನ್ ಅಂದರೆ ನಿಮ್ಮ ಸಿಂಪಲಾಗಿ ಹೇಳ್ಬೇಕಾದ್ರೆ ಪೆಗಾಸಿಸ್ ಬರುತ್ತಲ್ಲ, ಏನು ಸಿಂಜೆಂಟಾ ಪೆಗಾಸಿಸ್ಸು, ಅದೇ ಟೆಕ್ನಿಕಲ್ಲು ಡೈಫೆನ್ಥುರಾನು. ಇದು ಅದಾಮ ಇದು. ಸೊ ಅದು ನಾನು ಏನು ಮಾಡ್ತೀನಿ, 50 ಲೀಟ್ರಿಗೆ ಮಾಡ್ತಾಯಿರೋದ್ರಿಂದ 25 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, 25 ಗ್ರಾಮ್ ಹಾಕ್ಕೋತಾ ಇದ್ದೀನಿ 50 ಲೀಟ್ರಿಗೆ. ಪ್ಲಸ್ ಇದ್ರ ಜೊತೆಗೆ ಸೊ ನೀವು ನೋಡ್ತಾ ಇರ್ಬೋದು, ಸೂಪರ್ ಕಾನ್ಫಿಡರು 50 ml. ಇದು ಸಹ ಅರ್ಧ ml ಹಾಕ್ಕೊತಾ ಇದ್ದೀನಿ, 25 ml ಹಾಕ್ಕೊತೀನಿ. ಇದು ಸಹ ಸೂಪರ್ ಕಾನ್ಫಿಡರು ಅರ್ಧ ml. ಡೈಫೆನ್ಥುರಾನು ಅಂದರೆ ಪೆಗಾಸಿಸ್ ಟೆಕ್ನಿಕಲ್ಲು, ಅದು ನಮಗೆ 25 ಗ್ರಾಮು, ಅರ್ಧ. ಪ್ಲಸ್ ಇದ್ರ ಜೊತೆಗೆ ನೀವು ನೋಡ್ಬೋದು ಇಸಾಬಿನ್ನು. ನಮಗೆ ಈ ಟೈಮಲ್ಲಿ ಡೆವಲಪ್ಮೆಂಟ್ಗೆ ಭಾರಿ ಯೂಸ್ ಆಗುತ್ತೆ. ನಾನು ಹೊಸತಿ ಡ್ರೆಂಚಿಂಗ್ ಕೂಡ ಹಾಕ್ಕೊಂಡಿದ್ದೆ, ಈ ಸತಿ ಸ್ಪ್ರೇಗೂ ಸಹ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಇಸಾಬಿನ್ನು 2 ml 2.5 ml ಹಾಕ್ಕೋಬೋದು ಇಸಾಬಿನ್ನು. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದಿದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ನೀವು, ಪ್ರೋಜಿಬಿಸಿ ಸಾಲ್ಯುಬಲ್ ಗ್ರ್ಯಾನ್ಯುಲ್ ಇದು. ಸೊ ಇದು ಜಿಬ್ರಾಲಿಕ್ ಆ್ಯಸಿಡ್ಡು ಮತ್ತು ಪ್ರೋಜಿಬ್ ಎರಡೂ ಇರುವಂಥದ್ದು. ಇದು 2.5 ಗ್ರಾಮು 50 ಲೀಟ್ರಿಗೆ. ಸೊ ಇದು ಬಂದು ನಿಮಗೆ ಒಂದು 70 ರೂಪಾಯಿ ಬೀಳ್ಬೋದು. ಇದು ಸಹ ಅಷ್ಟೇ, ನಮ್ಗೆ ಚಳಿಗಾಲದಲ್ಲಿ ಮಂಜು ಬೀಳೋ ಟೈಮಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಗಿಡ ಡೆವಲಪ್ಮೆಂಟ್ಗಾಗಲಿ, ಶೂಟ್ಗಾಗಲಿ, ಮತ್ತು ಲಾಕುಗಳು ಹೊಡಿಯೋಕ್ಕಾಗಲಿ ಭಾರಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಹಾಕ್ಕೊತಾ ಇದ್ದೀನಿ. ಇವಿಷ್ಟು ಸ್ನೇಹಿತರೆ. ಒಂದು ಡೈಫೆನ್ಥುರಾನು ಅಂದರೆ ಪೆಗಾಸಿಸ್ಸು, ಇನ್ನೊಂದು ಸೂಪರ್ ಕಾನ್ಫಿಡರು,
ಎರಡೂ ಅರ್ಧ ಅರ್ಧ ಪೆಗಾಸಿಸ್ ಅರ್ಧ ಗ್ರಾಮು, ಸೂಪರ್ ಕಾಂಪ್ಯೂಟರ್ ಅರ್ಧ ml, ಇಸಾಬಿನ್ ನಿಮಗೆ 2 ಇಂದ 2.5 ml, ಪ್ಲಸ್ ಇದು 2.5 ಗ್ರಾಮ್, ಇದು 50 ಲೀಟ್ರಿಗೆ, ಸರಿನಾ. ಸೊ ಇದಿಷ್ಟು ಸ್ನೇಹಿತರೆ ಈ ಸ್ಪ್ರೇ ಮಾಡ್ತಾ ಇರೋವಂಥದ್ದು ನಾನು. ಈ ಸ್ಪ್ರೇ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಸಹ ತಿಳಿಸಿ. ನಮ್ಮ ಇಂಟೆನ್ಷನ್ ಒಂದೇ, ಚೆನ್ನಾಗಿ ಮಾಡಬೇಕು, ಬೆಳೆ ಚೆನ್ನಾಗಿ ತೆಗಿಬೇಕು ಅಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದ. ಮುಂದಿನ ವಿಡಿಯೋಲಿ ಸಿಗೋಣ.